ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿಯಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕೇವಲ 10 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 110 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ 571 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಗಿದೆ. ಹಾಗೆ ನಿಫ್ಟಿ ಬೆಳಿಗ್ಗೆ ತುಂಬ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. 24,550ರ ಲೆವೆಲನ್ನು ಕೂಡ ರೀಚ್ ಮಾಡಿತ್ತು. ಸೊ ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುವಂಥ 24,500ರ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗಲಿಲ್ಲ. ಆ ಒಂದು ಲೆವೆಲ್ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 24,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಈ ಒಂದು ಲೆವೆಲನ್ನು ನಿಫ್ಟಿ ಬ್ರೇಕ್ ಮಾಡಬೇಕಾಗುತ್ತೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತಿರೋದಕ್ಕೆ ಕಾರಣ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಕಿಕ್ ಸ್ಟಾರ್ಟ್ ಆಗಿದೆ. 3 ದಿನಗಳ ಕಾಲ ಈ ಒಂದು ಮೀಟಿಂಗ್ ನಡೆಯುತ್ತೆ. ಶುಕ್ರವಾರ ಡಿಸೆಂಬರ್ 6ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಾನಿಟರಿ ಪಾಲಿಸಿನ ಮೀಟಿಂಗ್ ಔಟ್ಕಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ರೇಟ್ ಕಟ್ನ ಬಗ್ಗೆ ಡಿಸಿಷನ್ಸ್ ಬರುವಂಥ ಚಾನ್ಸಸ್ ಇದೆ. ಮೇ ಬಿ ರೇಟ್ ಕಟ್ ಆಗದೇ ಇರುವಂಥ ಚಾನ್ಸಸ್ಸೇ ಹೆಚ್ಚಾಗಿ ಕಾಣಿಸುತ್ತೆ. ಆದರೂ ಕೂಡ 25 ಬೇಸಿಸ್ ಪಾಯಿಂಟ್ ಅಂದರೆ 0.25% ರೆಪೋ ರೇಟ್ ಕಟ್ ಆಗ್ಬೋದು. ಹಾಗೆ ಇನ್ಫ್ಲೇಷನ್ನ ಬಗ್ಗೆ ಔಟ್ಲುಕ್ ಅನ್ನು RBIನ ಗವರ್ನರ್ ಮುಂದಿಡ್ತಾರೆ. ಅದರ ಜೊತೆಯಲ್ಲಿ ಈಗೇನು GDP ಗ್ರೋತ್ ಫಾಲ್ ಆಗಿದೆ Q2ನಲ್ಲಿ ಅದರ ಒಂದು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ಹಾಗೆ Q3, Q4ನಲ್ಲಿ ಓವರಾಲ್ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ GDP ಗ್ರೋತ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬಗ್ಗೆ ಕೂಡ ಕಮೆಂಟ್ರಿ ನೋಡೋದಕ್ಕೆ ಸಿಗ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಔಟ್ಕಮ್ ಆಗಿರುತ್ತೆ. ಇದರ ಬೇಸಿಸ್ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ನೋಡೋದಕ್ಕೆ ಸಿಗ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HDFC ಲೈಫ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ HDFC ಲೈಫಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ನಿನ್ನೆ ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೆ GST ರಿಲ್ಯಾಕ್ಸೇಷನ್ ಸಿಗ್ಬೋದು ಅನ್ನೋಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ವಲ್ಪ ಬೆನಿಫಿಟ್ಸ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ನ ಕಂಪನಿಗಳಿಗೂ ಕೂಡ ಸಿಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಲಾಸ್ಟ್ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ಕೂಡ ಇದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಯಾವುದೇ ರೀತಿಯ ರಿಲೀಫ್ ಸಿಕ್ಕಿರಲಿಲ್ಲ. ನೋಡಬೇಕಾಗುತ್ತೆ ಈ ಒಂದು GST ಕೌನ್ಸಿಲ್ನ ಮೀಟಿಂಗ್ನಲ್ಲಿ ಯಾವ ರೀತಿಯ ಔಟ್ಕಮ್ಸ್ ಬರುತ್ತೆ ಅಂತ. HDFC ಬ್ಯಾಂಕ್ ಕೂಡ ಇವತ್ತು ಆಲ್ಮೋಸ್ಟ್ 2% ಗೇನ್ ಆಗಿದೆ. ನವೆಂಬರ್ ತಿಂಗಳಲ್ಲಿ HDFC ಬ್ಯಾಂಕ್ನ ವೆಯ್ಟೇಜ್ MSCI ಇಂಡೆಕ್ಸಲ್ಲಿ ಇನ್ಕ್ರೀಸ್ ಆಗಿತ್ತು. ಸೊ $1.88 ಬಿಲಿಯನ್ ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋಂಥ ಒಂದು ಅಪ್ಡೇಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಮೇ ಬಿ ಈಗ ಸ್ಲೋ ಆಗಿ FIIs HDFC ಬ್ಯಾಂಕ್ ಸ್ಟಾಕನ್ನು ಬೈ ಮಾಡ್ಕೋತಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸ್ತದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್ ಕೂಡ 1.5% ಗೇನ್ ಆಯಿತು. NTPC ಬಜಾಜ್ ಫಿನ್ಸರ್ವಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನ್ಸರ್ ಕೂಡ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರುತ್ತೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಭಾರತಿ ಏರ್ಟೆಲ್ ನೋಡೋದಕ್ಕೆ ಸಿಕ್ಕಿದೆ. 2.5%ನ ಅರೌಂಡಲ್ಲಿ ಭಾರತಿ ಏರ್ಟೆಲ್ ಇವತ್ತು ಕರೆಕ್ಟ್ ಆಯಿತು. ಭಾರತಿ ಏರ್ಟೆಲ್ಗೆ ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ವೊಡಾಫೋನ್ ಐಡಿಯಾಗೆ ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ವೊಡಾಫೋನ್ ಐಡಿಯಾ ಕೊನೆ ಅರ್ಧ ಗಂಟೆಯಲ್ಲಿ ಒಳ್ಳೆ ಒಂದು ರಿಕವರಿಯನ್ನು ಕೊಟ್ಟಿದೆ. ಆಲ್ಮೋಸ್ಟ್ 5%ನಷ್ಟು ಜಂಪ್ ನಮಗೆ ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ದಿನ ವೊಡಾಫೋನ್ ಐಡಿಯಾದ ರೆವೆನ್ಯೂ ಮಾರ್ಕೆಟ್ ಶೇರ್ ಡ್ರಾಪ್ ಆಗಿದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ Q2ನಲ್ಲಿ 14.5%ನಷ್ಟು ರೆವೆನ್ಯೂ ಮಾರ್ಕೆಟ್ ಅನ್ನು ಮಾತ್ರ ಈಗ ವೊಡಾಫೋನ್ ಐಡಿಯಾ ಹೋಲ್ಡ್ ಮಾಡ್ತಿದ್ದಾರೆ. ಸೊ ತುಂಬಾನೇ ಕಸ್ಟಮರ್ಸ್ ಅನ್ನ ವೊಡಾಫೋನ್ ಐಡಿಯಾ ಕಳ್ಕೊತಿದ್ದಾರೆ. ಸೊ ಜೆಫ್ರೀಸ್ ಇದರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಒಂದು 4G ನೆಟ್ವರ್ಕ್ ಅನ್ನ ಎಕ್ಸ್ಪಾಂಡ್ ಮಾಡೋದಕ್ಕೆ ವೊಡಾಫೋನ್ ಐಡಿಯಾಗೆ ಸಾಧ್ಯ ಆಗ್ತಿಲ್ಲ. ಹಾಗೆ 5G ನೆಟ್ವರ್ಕ್ ಅನ್ನ ಇನ್ನೂ ಕೂಡ ಅವರು ಲಾಂಚ್ ಮಾಡಿಲ್ಲ. ಆದ್ರಿಂದ ಕಸ್ಟಮರ್ಸ್ ಅನ್ನ ಕಳ್ಕೊತಿದ್ದಾರೆ. ಅದರ ಒಂದು ಅಡ್ವಾಂಟೇಜ್ ಏರ್ಟೆಲ್ಗೆ ಸಿಗ್ತದೆ ಅಂತ ಏರ್ಟೆಲ್ ಸ್ಟಾಕ್ ನ ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದ್ರು. ಸೊ 1800ವರೆಗೂ ಏರ್ಟೆಲ್ ನಲ್ಲಿ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ನ್ಯೂಸ್ ಇದ್ರೂ ಕೂಡ ವೊಡಾಫೋನ್ ಐಡಿಯಾ ಗೇನ್ ಆಗಿದೆ. ಬಟ್ ಏರ್ಟೆಲ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಿಪ್ಲಾ ಕೂಡ ಆಲ್ಮೋಸ್ಟ್ 2%ನಷ್ಟು ಕರೆಕ್ಟ್ ಆಯಿತು. ಬಜಾಜ್ ಆಟೋನಲ್ಲಿ ಕೂಡ ಆಲ್ಮೋಸ್ಟ್ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಇದಕ್ಕೆ ರೀಸನ್ ಬಜಾಜ್ ಆಟೋ 5 ತಿಂಗಳ ಹಿಂದೆ ಒಂದು CNG ಬೈಕ್ ಅನ್ನು ಲಾಂಚ್ ಮಾಡಿದ್ರು. ಈ ಒಂದು CNG ಬೈಕ್ನ ಪ್ರೈಸ್ ಅನ್ನ ಈಗ 5ರಿಂದ 10%ನಷ್ಟು ಕಟ್ ಮಾಡಿದ್ದಾರೆ. ಮೇ ಬಿ ಇನ್ವೆಂಟರಿನಲ್ಲಿ ಸ್ಟಾಕ್ ಇನ್ನೂ ಕೂಡ ಮಿಕ್ಕಿದೆ. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಈ ಬೈಕ್ಗಳ ಸೇಲ್ಸ್ ಆಗ್ತಿಲ್ಲ. ಆದ್ರಿಂದ ಈಗ ಪ್ರೈಸ್ ಅನ್ನ ಕಟ್ ಮಾಡ್ತಿದ್ದಾರೆ. ಹಾಗೆ ರೀಸೆಂಟ್ ಟೈಮ್ನಲ್ಲಿ ಡೊಮೆಸ್ಟಿಕ್ ಸೇಲ್ಸ್ನಲ್ಲಿ ಕೂಡ ಸಾಕಷ್ಟು ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಅದರ ಒಂದು ಇಂಪ್ಯಾಕ್ಟ್ನಿಂದ ಕೂಡ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ರೀತಿಯ ಒಂದು ಡಿಸಿಷನ್ ಅನ್ನ ಬಜಾಜ್ ಆಟೋ ತಗೊಂಡಿರುವಂಥ ಚಾನ್ಸಸ್ ಇರುತ್ತೆ. ಬಟ್ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಆಗಿ ಕಾಣಿಸ್ತಿದೆ. ಆದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹಾಗೆ ಟಾಟಾ ಮೋಟಾರ್ಸ್ ಮತ್ತೆ ಅದಾನಿ ಪೋರ್ಟ್ಸ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಬೈಯಿಂಗ್ ಸೆಕೆಂಡ್ ಸೆಷನ್ ಕಂಟಿನ್ಯೂ ಆಗಿದೆ. 1797 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ DIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. ನಿನ್ನೆ ಕೂಡ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ 900 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ FIIs ಬೈಯಿಂಗ್ ಅನ್ನು ಮಾಡ್ತಿರುವಾಗ DIIs ಕಡೆಯಿಂದ ಸೆಲ್ಲಿಂಗ್ ಬರ್ತದೆ. DIIs ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಅನ್ನು ಮಾಡ್ತಿದ್ರು. ಬಟ್ ಈಗ ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ.
ಸೊ ಅದಾನಿ ಗ್ರೂಪ್ನ ಅಂಬುಜಾ ಸಿಮೆಂಟ್ ಇನ್ನಷ್ಟು ಆಕ್ವಿಸಿಷನ್ಸ್ಗಳನ್ನು ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ರೀಸೆಂಟಾಗಿ ಕೂಡ ಸಾಕಷ್ಟು ಆಕ್ವಿಸಿಷನ್ಸ್ಗಳನ್ನು ಮಾಡಿದ್ರು. ಭಾರತದ ನಂಬರ್ 1 ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಅಂಬುಜಾ ಸಿಮೆಂಟ್ ಹೊಂದಿದ್ದಾರೆ. ಈಗ ಸ್ಟಾರ್ ಸಿಮೆಂಟ್ ಅನ್ನು ಕೂಡ ಅಕ್ವೈರ್ ಮಾಡುವಂಥ ಪ್ಲಾನ್ಸ್ ಇದೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ಅಂಬುಜಾ ಸಿಮೆಂಟ್ಸ್ ಆಗಿರ್ಬೋದು, ಸ್ಟಾರ್ ಸಿಮೆಂಟ್ ಆಗಿರ್ಬೋದು ಯಾವುದೇ ರೀತಿಯ ಕಮೆಂಟ್ರಿಯನ್ನು ಕೊಟ್ಟಿಲ್ಲ. ಇನ್ನೂ ಕೂಡ ಅವರಿಂದ ರೆಸ್ಪಾನ್ಸ್ ಬರಬೇಕಾಗಿದೆ. ಬಟ್ ನಾರ್ತ್ ಈಸ್ಟ್ನಲ್ಲಿ ಅಂದರೆ ಅಸ್ಸಾಂ, ಮೇಘಾಲಯ, ಮಣಿಪುರ್ ಈ ರೀಜನ್ನಲ್ಲಿ ಸ್ಟಾರ್ ಸಿಮೆಂಟ್ ಒಳ್ಳೆ ಒಂದು ಮಾರ್ಕೆಟ್ ವ್ಯಾಲ್ಯೂನ ಹೊಂದಿದೆ. ಈಗ ಆ ಒಂದು ಪಾರ್ಟ್ನಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅದಾನಿ ಗ್ರೂಪ್ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಜೆ.ಕೆ. ಲಕ್ಷ್ಮಿ ಸಿಮೆಂಟ್ ಕೂಡ ಅಸ್ಸಾಮಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಸೊ ನಾರ್ತ್ ಈಸ್ಟ್ ಮಾರ್ಕೆಟ್ ಅನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಅದಾನಿ ಗ್ರೂಪ್ ಈ ಒಂದು ಆಕ್ವಿಸಿಷನ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದು ಓವರ್ ಆಲ್ ಸ್ಟಾರ್ ಸಿಮೆಂಟ್ಗೆ ಪಾಸಿಟಿವ್ ನ್ಯೂಸ್ ಆಗಿದೆ. ಜಸ್ಟ್ ನ್ಯೂಸ್ ನಿಂದ ಸ್ಟಾರ್ ಸಿಮೆಂಟ್ ಸ್ಟಾಕ್ ಪ್ರೈಸ್ ನಲ್ಲಿ 6% ಜಂಪ್ ನೋಡೋದಕ್ಕೆ ಸಿಕ್ತು. ಅಂಬುಜಾ ಸಿಮೆಂಟ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಓಪನ್ ಆಗಿದ್ರು ಕೂಡ ಅದಾದ್ಮೇಲೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಓವರ್ ಆಲ್ ಈ ಅಕ್ವಿಸಿಷನ್ ಏನಿದೆ ಅದು ಅಂಬುಜಾ ಸಿಮೆಂಟ್ಗೆ ಪಾಸಿಟಿವ್ ಆಗಿರುತ್ತೆ. ಅವರ ಕೆಪಾಸಿಟಿ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಸ್ವಿಗ್ಗಿ ಸ್ಟಾಕ್ ಪ್ರೈಸ್ ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. Q2 ನಲ್ಲಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ರೆವೆನ್ಯೂ ಇಯರ್ ಆನ್ ಇಯರ್ 30% ಇನ್ಕ್ರೀಸ್ ಆಗಿತ್ತು. ಹಾಗೆ ಇನ್ಸ್ಟಾಮಾರ್ಟ್ ಬಿಸ್ನೆಸ್ ನ ಬಗ್ಗೆ ಕೂಡ ಒಳ್ಳೆ ಒಂದು ಅಪ್ಡೇಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಆ ರೀಸನ್ ಇಂದ ಬೈಯಿಂಗ್ ಎಮರ್ಜ್ ಆಗ್ತದೆ. PB ಫಿನ್ಟೆಕ್ ಸ್ಟಾಕ್ ಪ್ರೈಸ್ ನಲ್ಲಿ 4% ಗೇನ್ ನೋಡೋದಕ್ಕೆ ಸಿಗ್ತದೆ. PB ಫಿನ್ಟೆಕ್ ಒಂದು ಸಬ್ಸಿಡರಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಹೆಲ್ತ್ ಕೇರ್ ಬಿಸ್ನೆಸ್ಗೆ ಎಂಟರ್ ಆಗ್ತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಈ ಒಂದು ಸಬ್ಸಿಡರಿ ಕಂಪನಿಗೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಮೊದಲನೇದಾಗಿ 5 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನ ಈ ಒಂದು ಸಬ್ಸಿಡರಿ ಕಂಪನಿಯಲ್ಲಿ PB ಫಿನ್ಟೆಕ್ ಮಾಡ್ತಾರೆ. ಟೋಟಲ್ 50,000 ಈಕ್ವಿಟಿ ಶೇರ್ಗಳು ಇರುತ್ತೆ. 10 ರೂಪಾಯಿಯ ಫೇಸ್ ವ್ಯಾಲ್ಯೂನಲ್ಲಿ ಈ ಶೇರ್ಸ್ಗಳನ್ನು PB ಫಿನ್ಟೆಕ್ ಬೈ ಮಾಡ್ಕೋತಾರೆ. ಅಂದರೆ ಅವ್ರದೇ ಆದ ಸಬ್ಸಿಡರಿ ಕಂಪನಿಯಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಮೇ ಬಿ ಫ್ಯೂಚರ್ನಲ್ಲಿ ಈ ಒಂದು ಸಬ್ಸಿಡರಿ ಕಂಪನಿ ಸಪರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ಬೋದು. ಆಗ ಇವರು ಲಿಕ್ವಿಡಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇನ್ನಷ್ಟು ಶೇರ್ಸ್ಗಳನ್ನು ಇನ್ಕ್ಲೂಡ್ ಕೂಡ ಮಾಡ್ಬೋದಾಗುತ್ತೆ. ಬಟ್ ಓವರ್ ಆಲ್ ಹೆಲ್ತ್ ಕೇರ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿರೋದು PB ಫಿನ್ಟೆಕ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹೊನಾಸ ಕನ್ಸ್ಯೂಮರ್ ಲಿಮಿಟೆಡ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಸ್ಟಾಕ್ ಸ್ಲೋ ಆಗಿ ರಿಕವರ್ ಆಗ್ತದೆ. ಬಟ್ ಸ್ಟಿಲ್ IPO ಪ್ರೈಸ್ನ ಕೆಳಗಡೆನೆ ಟ್ರೇಡ್ ಆಗ್ತದೆ. ಇವತ್ತು ಸ್ಟಾಕ್ 6% ಗೇನ್ ಆಯಿತು. ಇದಕ್ಕೆ ರೀಸನ್ ಕೋ-ಫೌಂಡರ್ ತಮ್ಮ ಸ್ಟೇಕನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. 4.5 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಇವರು ಬೈ ಮಾಡ್ಕೊಂಡಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕೋ-ಫೌಂಡರ್ ಶೇರ್ಸ್ಗಳನ್ನು ಬೈ ಮಾಡ್ತಾರೆ ಅಂದಾಗ ಅದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. CLSA ಝೊಮ್ಯಾಟೊ ಸ್ಟಾಕ್ ಅನ್ನು ಕವರ್ ಮಾಡಿ 370 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಕೇವಲ ಒಂದು ಬ್ರೋಕರೇಜ್ ಮಾತ್ರ 130 ಟಾರ್ಗೆಟ್ ಪ್ರೈಸ್ ಅನ್ನು ಝೊಮ್ಯಾಟೊಗೆ ಕೊಟ್ಟಿದ್ದಾರೆ. ರಿಲಯನ್ಸ್ ಪವರ್ ಸ್ಟಾಕ್ ಪ್ರೈಸ್ ನಲ್ಲಿ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಯಲ್ಲಿ ಒಂದು ಲೀಗಲ್ ಬ್ಯಾಟಲ್ ಆಗ್ತಿತ್ತು. ಅದನ್ನ ಈಗ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ವಿಡ್ರಾ ಮಾಡ್ಕೊಂಡಿದ್ದಾರೆ. ಈ ನ್ಯೂಸ್ ರಿಲಯನ್ಸ್ ಪವರ್ಗೆ ಪಾಸಿಟಿವ್ ಆಗಿತ್ತು. ಆದ್ರಿಂದ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ. ಬಟ್ ರಿಲಯನ್ಸ್ ಪವರ್ ಸ್ಟಾಕ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಆಪರೇಟರ್ಸ್ ನ್ಯೂಸ್ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ಅನ್ನು ಆಪರೇಟ್ ಮಾಡ್ತಿರ್ತಾರೆ. ಒಬಿರಾಯ್ ರಿಯಾಲಿಟಿ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಸ್ಟಾಕ್ ಅನ್ನ ಜಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಕವರ್ ಮಾಡಿ ಬೈ ರೆಕಮೆಂಡೇಶನ್ ಕೊಟ್ಟು 21% ಜಂಪ್ ಈ ಒಂದು ಕಂಪನಿಯ ಸ್ಟಾಕ್ ನಲ್ಲಿ ಬರಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ರಿಯಾಲಿಟಿ ಸೆಕ್ಟರ್ ಅಥವಾ ರಿಯಲ್ ಎಸ್ಟೇಟ್ ಸೆಕ್ಟರ್ ನ ಬಿಸ್ನೆಸ್ ಏನಿದೆ ಸಾಕಷ್ಟು ಗ್ರೋ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಕೋಪ್ ಇರುತ್ತೆ. ಹಾಗೆ ಮಹಾರಾಷ್ಟ್ರನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಮಹಾರಾಷ್ಟ್ರನಲ್ಲಿ ಆಪರೇಟ್ ಮಾಡ್ತಿರುವಂತಹ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ರೀಸನ್ ಇಂದ ಟಾರ್ಗೆಟ್ ಅಪ್ಗ್ರೇಡ್ ಆಗ್ತದೆ. ವಂಡರ್ಲಾ ಹಾಲಿಡೇಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ 7% ಗೇನ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿ QIP ಅನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಗಳಿಗೆ ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. 829 ಫ್ಲೋರ್ ಪ್ರೈಸ್ ಅನ್ನು ಇವರು ಸೆಟ್ ಮಾಡಿದ್ದಾರೆ. ಸ್ಟಿಲ್ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಫಂಡ್ ರೈಸಿಂಗ್ ವಂಡರ್ಲಾಗೆ ಪಾಸಿಟಿವ್ ಆಗುತ್ತೆ ಅನ್ನುವಂಥ ಒಂದು ರೀಸನ್ ಇಂದ ಮೇ ಬಿ ಇಲ್ಲಿ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸ್ಟೀಲ್ಮನ್ ಟೆಲಿಕಾಂ ಅನ್ನುವಂಥ ಕಂಪನಿಯಲ್ಲಿ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಸೊ ಇವರಿಗೆ ರಿಲಯನ್ಸ್ನ ಟೆಲಿಕಾಂ ಕಂಪನಿ ಆಗಿರುವಂಥ ಜಿಯೋ ಕಡೆಯಿಂದ 147 ಕೋಟಿಯ ಆರ್ಡರ್ ಸಿಕ್ಕಿದೆ. ಸೊ ದೊಡ್ಡ ಕಂಪನಿಯಿಂದ ಆರ್ಡರ್ ಸಿಕ್ತಿರೋದು ಸಣ್ಣ ಸಣ್ಣ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆ ನ್ಯೂಸ್ನಿಂದ ಸ್ಟಾಕ್ ಇವತ್ತು 20% ಜಂಪ್ ಆಗಿದೆ. ಸ್ವಾನ್ ಎನರ್ಜಿ ಸ್ಟಾಕ್ ಪ್ರೈಸ್ ನಲ್ಲಿ 12% ಜಂಪ್ ನೋಡೋದಕ್ಕೆ ಸಿಕ್ತು. ಇವರ ಶಿಪ್ಯಾರ್ಡ್ ಬಿಸ್ನೆಸ್ ಕೆಲವೊಂದಿಷ್ಟು ರೀಸನ್ಗಳಿಂದ ಶಟ್ ಡೌನ್ ಆಗಿತ್ತು. ಮತ್ತೆ ಈಗ ಆಪರೇಷನ್ ಅನ್ನ ರೆಸ್ಯೂಮ್ ಮಾಡ್ತಿದೀವಿ ಅಂತ ಸ್ವಾನ್ ಎನರ್ಜಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಖಂಡಿತವಾಗ್ಲೂ ಸ್ವಾನ್ ಎನರ್ಜಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆ ಸ್ವಾನ್ ಎನರ್ಜಿಯ ಶಿಪ್ಯಾರ್ಡ್ಸ್ ಏನಿದೆ ಭಾರತದಲ್ಲಿ ಅತಿ ದೊಡ್ಡ ಡ್ರೈ ಡಾಕ್ ಆಗಿರುತ್ತೆ. ಹಾಗೆ ಈಗ ಶಿಪ್ ಬಿಲ್ಡಿಂಗ್ ಕಂಪನಿಗಳಿಗೆ ಅಥವಾ ಶಿಪ್ ರಿಪೇರ್ ಕಂಪನಿಗಳಿಗೆ ಸಾಕಷ್ಟು ಆರ್ಡರ್ಗಳು ಕೂಡ ಸಿಗ್ತಿರೋದ್ರಿಂದ ಸ್ವಾನ್ ಎನರ್ಜಿಯ ಬಿಸ್ನೆಸ್ ರೆಸ್ಯೂಮ್ ಆಗ್ತಿರೋದು ಸ್ವಾನ್ ಎನರ್ಜಿಗೆ ಪಾಸಿಟಿವ್ ನ್ಯೂಸ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ನಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ.
ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದ್ದಾಗ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿರಲಿಲ್ಲ, ಬಟ್ ಈಗ ಸ್ಲೋ ಆಗಿ ಪ್ರೀಮಿಯಂ ಇನ್ಕ್ರೀಸ್ ಆಗ್ತದೆ. ಬಟ್ ಸ್ಟಿಲ್ 2% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ಬರುತ್ತೆ ಅಂತ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.